ಕಚ್ಚಬಾರ್ದು. 2 ರಾಡನ್ನು ವೆಲ್ಡ್ ಮಾಡಿ ಅದಕ್ಕೆ ಎಂಡಲ್ಲಿ ಒಂದು ಫ್ಲಾಟ್ ಪೀಸ್ ಕೊಟ್ಟಿದ್ದೀವಿ. ರಾಡ್ ಪಕ್ಕದಲ್ಲಿದೆ ಅಂದಿದ್ದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಕಿಟಕಿ ಮೇಲ್ಗಡೆ ಕೂತಿದೆ ಅಂತ ಹೇಳಿ ನಮಗೆ ಕರೆ ಬಂದಿತ್ತು. ಲಾಕ್ ಆಗಿದೆಯಾ? ಇಲ್ಲ ಅಲ್ಲ, ಓಕೆ. ಏನು ಮಾಡೋದಲ್ಲ. ಓಕೆ, ಇಲ್ಲಿ ಎಲ್ಲಿತ್ತು? ಕಿಟಕಿಯಿಂದ ಇಳಿತಾ ಅದು? ಮೇಲೆ ಇರುತ್ತೆ ಅಂತ ಗೆಸ್ ಮಾಡಿದ್ದೆ ನಾನು. ಹೋಗಿರ್ತಾನೆ. ಬಾರ, ಇದೇನಾ? ಓಕೆ, ಇರಲಿ. ಬಮ್ಮ. ರಾಟ್ ಸ್ನೇಕ್, ಕೆರೆ ಹಾವು. ಬಾರೋ ಇಲ್ಲಿ. ಯಾಕಮ್ಮ ಬಿಡಿ, ಬಾ ಅಷ್ಟು, ಬಾ. ಕಚ್ಚಬಾರ್ದು ಅಷ್ಟೇ. ಇರಲಿ, ಕೈಗೆ ಬಂದಮೇಲೆ ಮುಗೀತು. ಗೊತ್ತಾಯ್ತು. ಗೇಟ್ ಒಂಚೂರು ಹೀಗೆ ಓಪನ್ ಮಾಡಿಕೊಂಡು ಅಷ್ಟೇ. ಬರ, ಏನಿಲ್ಲ, ಇಟ್ಸ್ ಓಕೆ. ಸಿಗ್ತಾ ಅಲ್ಲ, ಅಷ್ಟೇ ಸಾಕು. ಇಲ್ಲೇ ಹಾಕ್ತಿದ್ದ. ಸ್ವಲ್ಪ ಕಾಮ್ ಆಗಿಬಿಡ್ಲಿ ಇವನು. ಏನಿಲ್ಲ. ಬಿಡಲ್ಲಪ್ಪ, ಹೆದರ್ಕೋಬೇಡಿ. ಆಚೆನೇ ತಗೊಂಡು ಹೋಗ್ಬಿಡ್ತೀನಿ. ಒಂದೇ ನಿಮಿಷ. ಓಕೆ, ಕೊಡಿ. ಕ್ಯಾಚ್. ಇದು ವೈಟ್ ಕಲರ್ ಬರಲ್ಲ ಇವಕ್ಕೆ. ಇರಲಿ. ನಾನು ಅಂದ್ಕೊಂಡೆ ಕೇಜ್ ಮೇಲೆ ಇರ್ಬೋದಾ ಅಂತ, ಬಟ್ ಕೇಜ್ ಮೇಲೆ ಇದ್ರೆ ಅಲ್ಲೇ ಇರುತ್ತೆ ಅಂತ ಫಸ್ಟ್ ಬೇರೆ ಕಡೆ ಚೆಕ್ ಮಾಡಿದೆ. ಸದ್ಯ ಅಲ್ಲೇ ಇತ್ತು. ಒಂದು ರ್ಯಾಟ್ ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ದೀವಿ. ಕಿಟಕಿ ಮೇಲ್ಗಡೆ ಹತ್ತು ಕೂತಿತ್ತು ಅಂತ ಹೇಳಿ ನಮಗೆ ಈ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿತ್ತು. ರೆಸ್ಕ್ಯೂ ಮಾಡಿ ಸೇಫಾಗಿ ಇದರ ಒಂದು ಜಾಗಕ್ಕೆ, ಸ್ವಾಭಾವಿಕ ಪರಿಸರಕ್ಕೆ ಬಿಡುಗಡೆ ಮಾಡೋಣ ಬನ್ನಿ. ಇಲ್ಲಿ ಒಂದು ವೆಲ್ಡಿಂಗ್ ವರ್ಕ್ಶಾಪಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಮಗೆ ಕರೆ ಬಂದಿತ್ತು. ಮೈಸೂರಿನ ಇನ್ಕಲ್ ಭಾಗದಲ್ಲಿ ಈ ಒಂದು ಕರೆ ನಮಗೆ ಬಂದಿತ್ತು. ಸೊ ತಲುಪಿದ್ದೀವಿ ಈ ಒಂದು ಲೊಕೇಶನನ್ನು. ಬನ್ನಿ ನೋಡೋಣ ಯಾವ ಹಾವು ಎಲ್ಲಿ ಸೇರಿಕೊಂಡಿದೆ ಹಾಗೂ ಏನಾಗಿದೆ ಅಂತ. ಓಕೆ, ಅಲ್ಲೇ ಇದೆಯಾ? ನಮಸ್ತೆ. ಹಾಯ್. ಏನು ಮಾಡ್ಕೊಂಬಿಟ್ಟಿದ್ದೀರಾ ಕೈಗೆ? ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ತೆ. ಎಲ್ಲಿದೆ ಅಣ್ಣ? ನೋಡಿ ಪೈಪುಳಿಗೆ ಇಲ್ಲಿ ನೋಡಿ ಕಾಣ್ತಾನೆ ಇದೆ. ಆಚೆ ಬಂದಿದೆ ಮೂರ್ತಿ. ಓಹೋ, ಕೆರೆ ಹಾವು. ಇವಾಗ ಇಷ್ಟು ಉದ್ದ ಇದೆ ಅಂದರೆ ಒಂದು ಕೆಲಸ ಮಾಡ್ತೀರಣ್ಣ, ಇಲ್ಲಿ ಹತ್ತಕ್ಕೇನು ಇಲ್ವಲ್ಲ ಪಕ್ಕದಲ್ಲಿ? ಸ್ಟೂಲ್ ಇದೆ. ಸ್ಟೂಲ್ ಮೇಲೆ ಹತ್ಬೋದು ಸರ್? ಸ್ಟೂಲ್ ಮೇಲೆ ಹತ್ಬೋದು.
ಸೈಡ್ ಮಾಡಿ ಅಣ್ಣ ಅವ್ರಿಗೆ ಅದು ಸೈಡ್ ಮಾಡಿ ಇದ್ರ ಮೇಲೆ ಹತ್ಬೋದಾ? ಅಲ್ಲಿ ತಲೆ ಹಾಕಿದೆ. ಉದ್ದ ರಾಡ್ ಇದೆಯಾ ಸರ್? ಈ ಕಡೆ ಎಂಡ್ ಕ್ಲೋಸ್ ಆಗಿದೆ. ಹಂಗಾರೆ ಒಂದು ಕಡೆಯಿಂದನೇ ಹೋಗಿದೆ. ಇಲ್ಲ, ಕ್ಲೋಸ್ ಆಗಿದೆ ಸರ್. ಓ, ಇಲ್ಲಿ ಕ್ಲೋಸ್ ಆಗಿದೆ. ರಾಡ್ ಬೇಕಾಗಿದೆ. ಒಂದು ಕಡೆಯಿಂದ ರಾಡ್ ಹಾಕ್ಬೇಕಲ್ಲ, ಹಾಕಿದ್ರೆ ಆ ಕಡೆ ಆಚೆ ಬರುತ್ತೆ. ಇಲ್ಲ ಮಧ್ಯದಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡೋದಾ? ಗ್ರೈಂಡಿಂಗ್ ಮಷಿನ್ ಇದೆಯಾ? ಕಟ್ಟಿಂಗ್ ಮಷಿನ್ ಇದೆಯಾ? ರಾಡ್ ಹಾಕಿದ್ರೆ ಬರ್ಬೋದು, ಬರ್ದೇನೂ ಇರ್ಬೋದು. ಕಟ್ ಮಾಡಿದ್ರೆ ಗ್ಯಾರಂಟಿ ಸಿಗುತ್ತೆ. ಏನಿಲ್ಲ, ನೀವು ಇಲ್ಲೇ ವೆಲ್ಡಿಂಗ್, ನೀವು ಸುಮ್ಮನೆ ಒಂದು ಟಾಕ ಹೊಡ್ಕೊಂಬಿಡ್ಬೋದು ಆರಾಮಾಗಿ. ಇಲ್ಲ, ಆ ಕಡೆ ಇದು ಮಾಡಿರೋದನ್ನು, ಕಟ್ ಮಾಡಿರೋದನ್ನ ತೆಗೆದುಬಿಟ್ಟು ನೀವು ಒಂದು ರಾಡ್ ಹಾಕ್ತೀರಾ ಅಂದರೆ ಈ ಕಡೆ ಬಂದರೆ ಟ್ರೈ ಮಾಡಿ ನೋಡೋಣ. ಎರಡನೇ ಸಲ ಬರ್ತಾ ಇರೋದಾ? ಓಕೆ, ಇದಲ್ಲ ಗುರು. ಹಾಂ, ಇದ್ಕೊಡಿ ಗುರು. ಹಾಂ, ಇದರಲ್ಲೇ ಮಾಡಬೇಕು. ಬ್ಲೇಡು ಏನೋ ಇದೆ, ಹೋಗಿಲ್ಲ. ಅದು 5 ಸಾಲಲ್ಲ, ಇದನ್ನು ಹಾಕೋಬೇಕು. ನೀವು ಯಾರೋ ವೆಲ್ಡರ್ಸ್ ಅಲ್ವಾ? ಓಕೆ ಓಕೆ. ಇದು ಸ್ಟೇಟ್ ಬೆಟ್ಸು ಇವರು. ಓಹೋ, ವೆಲ್ಡರ್. ಅಣ್ಣ ನೀವೇ ಮಾಡ್ತೀರಾ? ನಾನು ಮಾಡ್ತೀನಿ ಬಿಡಿ. ಪಕ್ಕ ಕೈಯಲ್ಲಿ ಆಗುತ್ತಾ? ಕೈ ಏಟ್ ಮಾಡ್ಕೊಂಡಿದ್ದೀರಾ ಅದಕ್ಕೇನೆ. ಮಾಡಿ ಅಣ್ಣ. ಒಂದು ಸುತ್ತಿಗೆ ತಗೊಳ್ಳಿ, ಸುತ್ತಿಗೆ ಹತ್ತಿ ಬಿಡ್ತಾರೆ. ಉಲ್ಟಾ ಉಲ್ಟಾ. ಅಣ್ಣ ಇರಿ, ರಾಡ್ ಈಗಲೇ ಹಾಕ್ಬಿಡಿ, ಒಂದು ನಿಮಿಷ. ನಾನು ಹತ್ಬಿಡ್ತೀನಿ ಮೇಲಕ್ಕೆ. ವೈರ್ ಎಲ್ಲೂ ಸ್ಕಿನ್ ಆಗಿಲ್ಲ ಅಲ್ವಾ? ಹಾಂ, ಹಾಕಿ ರಾಡು. ನಿಧಾನಕ್ಕೆ ನಿಧಾನಕ್ಕೆ ಹಾಕ್ಬೇಕು ಅಣ್ಣ. ನಿಧಾನಕ್ಕೆ ತಳ್ಳಿ, ಹಂಗೇನೆ ಬರಲಿ 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 ಬರಲಿ. ಅಷ್ಟೇ ಉದ್ದ ಇದ್ರೆ ಇನ್ನೊಂದು ಬೇಕಾದ್ರೆ ವೆಲ್ಡ್ ಮಾಡಿ, ಟಾಕ ಕೊಟ್ಬಿಟ್ಟು ವೆಲ್ಡ್ ಮಾಡಿಬಿಡಿ. ತಳ್ಳಿ. ಇದು ತುಂಬ ಬೇಡ, ಇರಿ ಇರಿ. ಆಮೇಲೆ ರಾಡ್ ವಾಪಸ್ ಸಿಗಲ್ಲ. ಅಯ್ಯ, ಹೋದ್ರೆ ಹೋಲಿ ಅಲ್ಲ ಅಣ್ಣ, ಹಾವು ಆಚೆ ಬರಬೇಕು. ಸೊ ಈ ಒಂದು ಕೆರೆ ಹಾವನ್ನು ರೆಸ್ಕ್ಯೂ ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಜಸ್ಟ್ ಇಷ್ಟು ಬ್ಯಾಲೆನ್ಸಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗೆ ಆಚೆ ಬರುತ್ತೆ ಅಂತ. ಆ ಕಡೆ ಏನು ಓಪನ್ ಮಾಡಿದ್ವಿ, ಓಪನಿಂಗ್ ಕ್ಲೋಸ್ ಮಾಡಿದ್ವಿ, ಇದನ್ನು ಅಲ್ಲಿಂದ ಒಂದು ರಾಡನ್ನು ಪುಷ್ ಮಾಡ್ತಾ ಇದ್ದಾರೆ. ಬರ್ತಾ ಇದೆ. ಹೇಳಿದ್ರಾ? ಮಧ್ಯ ಸೆಂಟರಲ್ಲಿ ಲೆಫ್ಟ್ ಟು ರೈಟ್ ಎರಡೂ ಕಡೆ ಶೇಕ್ ಮಾಡಬೇಕು ಅಣ್ಣ. ಓಕೆ, ಸೊ 2 ರಾಡನ್ನು ವೆಲ್ಡ್ ಮಾಡಿ ಅದಕ್ಕೆ ಎಂಡಲ್ಲಿ ಒಂದು ಫ್ಲ್ಯಾಟ್ ಪೀಸ್ ಕೊಟ್ಟಿದ್ದೀವಿ. ಸೊ ಹಾವನ್ನು ಅದು ತಳ್ಳಿ ಅಂತ ಇವಾಗ ತಳ್ತಾ ಇದ್ದಾರೆ. ಹಾವು ಆಚೆ ಬರೋ ಥರ ಇದೆ.
ಇಲ್ಲಿದೆ, ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಬರಲಿ ಬರಲಿ ಬರಲಿ. ಇಲ್ಲ, ರಾಡ್ ಪಕ್ಕದಲ್ಲಿದೆ ಅಂದಿದ್ದು ಅಷ್ಟೇ. ಬಮ್ಮ. ಓಕೆ 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 ಹಾಂ, ಬಾ ಗುರು. ಏಯ್ ಎಲ್ಲ ಹೋಗ್ಬೇಡ ಗುರು, ಬಮ್ಮ ಇಲ್ಲಿ. ಓಕೆ. ಸುಮ್ಮನಿರು, ಕಚ್ಚಬಾರ್ದು. ಇದಕ್ಕೆ ಹಾವು ಬ್ರದರ್. ಓಯ್, ಅದನ್ನದೇ ಕಚ್ಕೋತಾ ಇದೆ. ಸುತ್ಕೊಂಡೇನು ಸರ್, ಕೇರ್ಫುಲ್. ಹಾಂ, ಓಕೆ ಓಕೆ. ಚೇರ್ ಕೊಡು. ಏನಿಲ್ಲ ಬಿಡಿ. ಅಬ್ಬಾ. ಸೊ ಈ ಒಂದು ರ್ಯಾಟ್ ಸ್ನೇಕನ್ನು ನಾವು ಈಸಿಯಾಗಿ ರೆಸ್ಕ್ಯೂ ಮಾಡಿದ್ದೀವಿ. ಸ್ವಲ್ಪ ಸುತ್ಕೊಂಡ್ಬಿಟ್ಟಿದೆ, ಕಚ್ಚಕ್ಕೆ ಬರ್ತಾಯಿದೆ. ಸೊ ಹಾಗಾಗಿ ರಿಸ್ಟ್ರೈನ್ ಮಾಡಿದ್ದೀವಿ ಅಷ್ಟೇ. ಇದನ್ನು ಗಟ್ಟಿಯಾಗಿ ಅಮ್ಕಿಲ್ಲ. ನೀವು ನೋಡಿದ್ರೆ ಇನ್ನೂ ಟಂಗ್ ಫ್ಲಿಕ್ ಮಾಡ್ತಾ ಇದೆ, ನಾಲ್ಗೆ ನಾಚೆ ಆಗ್ತಾಯಿದೆ. ಓಯ್, ಕಚ್ಚಾಡ ಕಾಣ ನೋಡಿ ಅದು. ಒಂದು 2 years ಆಗಿದೆ ಸರ್. ಒಂದು 7-8 ವರ್ಷ ಆಗಿದೆ ಸರ್ ವಯಸ್ಸು ಇದಕ್ಕೆ. ಫೀಮೇಲ್ ಇದು, ಹೆಣ್ಣು ಕೇರ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಥ್ಯಾಂಕ್ ಯು ಸರ್. ಸರ್, ಇದರಿಂದ ಏನೂ ರಿಸ್ಕ್ ಇಲ್ಲ. ನಾನು ಅಲ್ಲಿ ಹತ್ತಿ ನಿಂತ್ಕೊಂಡು ಒಂದೇ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ನೋಡಿ, ಅದು ರಿಸ್ಕ್. ಇದರಿಂದ ಏನೂ ಆಗಲ್ಲ. ನಾವು 4 ಜನ 6 ಅಡಿ ಬೆಳೆದಿದ್ದೀವಿ, ಆದರೆ ಈ ಧೈರ್ಯ ಇಲ್ಲ. ಗಾಡಿಗೆ ಹಾಕ್ಬಿಡೋಣ ಇದನ್ನು ಪಾಪ. ಓಕೆ ವೀಕ್ಷಕರೇ, ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ 24 ಗಂಟೆ 365 ದಿನ ನಿಮ್ಮ ಸೇವೆಯಲ್ಲಿ. ಧನ್ಯವಾದ.